ಸಿ ವಿ ಎಲ್ಲ ಇಟ್ಕೊಂಡಿದ್ಯಲ್ಲ? ಹಾಂ, ಇಟ್ಕೊಂಡಿದ್ದೀನಿ. ಡಿಗ್ರಿ ಸರ್ಟಿಫಿಕೇಟ್ಸು, ಮಾರ್ಕ್ಸ್ ಕಾರ್ಡು, ಎಕ್ಸ್ಪೀರಿಯನ್ಸ್ ಲೆಟರು ಎಲ್ಲ ಇದೆ. ಏನು ನವದಂಪತಿಗಳು ಟ್ರಿಮ್ ಅಂಡ್ ಸ್ಮಾರ್ಟ್ ಆಗಿ ಎಲ್ಲ ಹೊರಟಾಗಿದೆ. ಜಾನ್ವಿಗೆ ನನ್ನ ಮೇಲೆ ಕೋಪ ಹೋಗಿಲ್ಲ. ನೀವೇ ಹೇಳಿ ಅಂದ್ರೆ ಮನೆಯ ಮೇಲೆ ಸಣ್ಣ ಪುಟ್ಟ ವಿಚಾರಕ್ಕೆ ಕಿರಿಕಿರಿ ಇದ್ದೇ ಇರುತ್ತೆ. ಅದು ಕೋಪ ಮಾಡ್ಕೊಂಡ್ರೆ ಹೇಗೆ? ನೀವು ನನಗೆ ಕೆನ್ನೆ ಹೊಡೆದ್ರಿ, ನಾ ವಿಷಯ ದೊಡ್ಡದು ಮಾಡೋದ್ನ ಅಲ್ಲೇ ಮರೀಲಿಲ್ವಾ? ಇದು ಹಾಗೇನಪ್ಪ. ಎಲ್ಲಿಗೆ ಹೋಗ್ತಿದ್ದೀನ್ರಿ? ಮಾರ್ಕೆಟ್ಗ? ನನಗೂ ಒಂದು ಐಟಮ್ ಬೇಕಾಗಿದೆ. ಬೇಕಿದ್ರೆ ದುಡ್ಡು ನಾನು ಕೊಡ್ತೀನಿ, ತಂದ್ಬಿಡಿ. ನಾವು ಮಾರ್ಕೆಟಿಗೆ ಹೋಗ್ತಿಲ್ಲ, ಕೆಲಸದ ಇಂಟರ್ವ್ಯೂಗೆ ಹೋಗ್ತಿದ್ದೀವಿ. ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ? ಅದಕ್ಕೆ ಬೆಳಗ್ಗೆ ಎಳಿ ಅಂದ್ರು ಪೇಪರ್ ಇಸ್ಕೊಂಡು ಹೋಗಿದ್ದು. ಒಳ್ಳೇದಾಗಲಿ, ಒಳ್ಳೆ ಕೆಲಸನ ಸಿಗಲಿ. ತೊಗೊಳ್ಳಿ, ಖರ್ಚಿಗೆ ದುಡ್ಡು ಇಟ್ಕೊಳ್ಳಿ. ಐಟಮ್ ಬೇಕಿದ್ರೆ ನಾನು ಆಮೇಲೆ ತರಿಸ್ಕೋತೀನಿ. ಅಯ್ಯೋ, ಸಂಕೋಚ ಪಡ್ಕೊಬಿಡಿಪ್ಪ, ನಾನು ನಿಮ್ಮನೆ ಕೊಡ್ತಾ ಇರೋದು. ತಗೊಳ್ಳಿ. ದುಡ್ಡಿದೆ ನಮ್ಮ ಹತ್ರ. ಬಾ ಶ್ರೀ, ಹೋಗೋಣ. ಆಲ್ ದ ಬೆಸ್ಟ್. ಏನಪ್ಪ ಚೆನ್ನ ಮಸಾಲ, ಬೆಳಗ್ಗೆ ಬೆಳಗ್ಗೆ ನನ್ನ ನೆನೆಸ್ಕೊಂಡು ಫೋನ್ ಮಾಡಿಬಿಟ್ಟಿದ್ಯಾ? ಸರ್, ಜಾನ್ವಿ ಅವಳ ಗಂಡ ಕೆಲಸ ಹುಡ್ಕೊಂಡು ಹೋದ್ರು. ಹೋಗ್ಲಿ ಹೋಗ್ಲಿ, ಎಲ್ಲಿಗೆ ಹೋದ್ರೇನು? ಎತ್ತು ಹಾಲು ಕೊಡಲ್ಲ, ಇವ್ರಿಗೆ ಯಾರು ಕೆಲಸ ಕೊಡಲ್ಲ. ಬಾಸು, ಲಿರಿಕ್ಸು ಸೂಪರ್ ಆಗಿದೆ. ಎತ್ತು ಹಾಲು ಕೊಡಲ್ಲ, ಇವರಿಗೆ ಯಾರು ಕೆಲಸ ಕೊಡಲ್ಲ. ಒಂದು ಟ್ಯೂನ್ ಹಾಕ್ಬಿಟ್ರೆ ಹಾಡು ಸೂಪರ್ ಇದೆ. ಎತ್ತು ಹಾಲು ಕೊಡಲ್ಲ, ಇವರಿಗೆ ಯಾರು ಕೆಲಸ ಕೊಡಲ್ಲ. ಬೆಳಗ್ಗೆ ಬೆಳಗ್ಗೆ ನನ್ನ ಮಿದ್ಲು ಕೈ ಹಾಕ್ಬೇಡ. ಈ ಮ್ಯೂಸಿಕ್ ಕಂಪೋಸ್ ಮಾಡೋದೆಲ್ಲ ನಿನ್ನ ಮೂತಿಗೆ ಸೆಟ್ ಆಗಲ್ಲ. ಒಂದು ಕೆಲಸ ಮಾಡು, ಹೋಗಿ ಅವ್ರನ್ನ ಹಿಂಬಾಲಿಸು. ನಾನು ಅವ್ರ ಜೊತೆ ಇಂಟರ್ವ್ಯೂಗೆ ಹೋಗೋದಾ? ಏನು ಬಾಸ್, ರಿಟೈರ್ಡ್ ಆಗೋ ವಯಸ್ಸಲ್ಲಿ ನನಗೆ ಯಾರು ಕೆಲಸ ಕೊಡ್ತಾರೆ? ನಾನು ನಿಮ್ಮ ಹತ್ರನೇ ಆರಾಮಾಗಿದ್ಬಿಡ್ತೀನಿ. ಏಯ್ ಬೇಕುಫಾ, ನಾನು ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗು ಅಂತ ಹೇಳಿದ್ದು ಅವ್ರನ್ನ ಫಾಲೋ ಮಾಡು ಅಂತ, ಕೆಲಸ ಹುಡ್ಕೊಂಡು ಹೋಗು ಅಂತಲ್ಲ. ಓ, ಅರ್ಥ ಆಯ್ತು, ಅರ್ಥ ಆಯ್ತು. ಸರ್, ಆಟೋ ಓಡಿಸೋದನ್ನು ಹೇಳ್ಕೊಡ್ತೀರಾ? ಯಾರಿಗೆ ಹೇಳ್ಕೊಡ್ಬೇಕು ಸರ್? ನನಗೆ. ನೋಡೋಕೆ ಎಜುಕೇಟೆಡ್ ಥರ ಇದ್ದೀರಾ, ನಮ್ಮ ಹೊಟ್ಟೆ ಮೇಲೆ ಯಾಕೆ ಸರ್ ಹೊಡಿತೀರಾ? ಶ್ರೀ, ನಾನು ಕೇಳೋದ್ರಲ್ಲಿ ತಪ್ಪೇನಿದೆ ಜಾನು? ಅಕಸ್ಮಾತ್ ನನಗೆ ಇಂಟರ್ವ್ಯೂನಲ್ಲಿ ಕೆಲಸ ಸಿಕ್ಕಿಲ್ಲ ಅಂದರೆ, ಇಲ್ಲ ವೇಕೆನ್ಸಿ ಇಲ್ಲ ಅಂದರೆ, ಆಟೋನಾದರೂ ಓಡಿಸ್ಬೋದಲ್ವಾ? ಕಂಪ್ನಿ MD ಆಗಿದ್ದು ನೀನು ಆಟೋ ಓಡಿಸ್ತಾನಂತೆ. ಏನು ಮೇಡಮ್ ಹಂಗಂತೀರಾ? ಆಟೋ ಓಡಿಸೋದೇನು ಕಡಿಮೆನಾ? ದಿನಕ್ಕೆ 800 ರೂಪಾಯಿ ದುಡಿತೀನಿ ಗೊತ್ತಾ? ಯಾಕೆ ಶ್ರೀ?
ಹಿಂದೆ ನಾನು ಇದೇ ಥರ ಎಷ್ಟೋ ಜನರು ಇಂಟರ್ವ್ಯೂ ಮಾಡಿದ್ದೆ. ಅವರು ಕ್ವಾಲಿಫಿಕೇಷನ್ ಸ್ವಲ್ಪ ಕಮ್ಮಿ ಇದ್ದಿದ್ರು ರಿಜೆಕ್ಟ್ ಮಾಡಿಬಿಡ್ತಿದ್ದೆ.